श्रुतिस्मृतिपुराणानाम् आलयं करुणालयं नमामि भगवत्पादं शङ्करं लोकशङ्करं शङ्करं शङ्कराचार्यं केशवं बादरायणं सूत्रभाष्यकृतौ वन्दे भगवन्तौ पुनः पुनः। वाचालं कुरुते मूकं वाचालपुङ्गवं विद्यारण्यगुरोश्चित्रं चरित्रं चतुराननात्। विद्यारण्यगुरुं वन्दे वेदशास्त्रार्थरक्षकं ಹೈಮವೃಷ್ಟಿಕರಂ ಧೀರಂ ಲೋಕತಂತ್ರ ಸುಧಾನಿಧಿಂ. ಆತ್ಮೀಯ ಜಿಜ್ಞಾಸು ಮಿತ್ರರಲ್ಲಿ ಮನಃಪೂರ್ವಕ ನಮಸ್ಸುಮಾಂಜಲಿಗಳು. ವಿದ್ಯಾರಣ್ಯರ ವಿಜಯನಗರ ಸಾಮ್ರಾಜ್ಯ ಸ್ಥಾಪನೆ ಮತ್ತು ಸಾಮ್ರಾಜ್ಯ ಸ್ಥಾಪನೆ ಆದ ಮೇಲೆ ಅವರು ರಾಜಕೀಯ ತಂತ್ರಗಳ ಒಂದು ಪರಿಚಯ ಇವುಗಳನ್ನು ನೋಡಿದ ನಂತರ ಈಗ ಅವರ ವೈದುಷ್ಯದ ಬಗ್ಗೆ, ವೈದುಷ್ಯ ಅಂದರೆ ವಿದ್ವತ್ತತೆಯ ಬಗ್ಗೆ ಒಂದು ಸಣ್ಣ ಪರಿಚಯ ಇಲ್ಲಿ. ವಿದ್ಯಾರಣ್ಯರ ವೈದುಷ್ಯದ ಬಗ್ಗೆ ಕುರಿತು ಹೇಳಬೇಕು ಅಂತ ಹೇಳಿದರೆ, ಎರಡು ಶ್ಲೋಕಗಳು ಅಂದರೆ ಎರಡು ಬೇರೆ ಬೇರೆ ಗ್ರಂಥಕಾರರು ವಿದ್ಯಾರಣ್ಯರ ಬಗ್ಗೆ ಬರೆದಿರುವಂತಹ ಎರಡು ಶ್ಲೋಕಗಳು ನಮಗೆ ಅವರ ವೈದುಷ್ಯದ ಪರಿಚಯವನ್ನು ಮಾಡಿಕೊಡ್ತವೆ. ಮೊದಲನೆಯದಾಗಿ ಅಹೋಬಲ ಪಂಡಿತರು ತನ್ನ ಆಂಧ್ರ ವ್ಯಾಕರಣ ಮತ್ತು ಸಂಸ್ಕೃತ ವ್ಯಾಕರಣದಲ್ಲಿ ವಿದ್ಯಾರಣ್ಯರ ಕುರಿತು ಈ ಮಾತನ್ನು ಹೇಳ್ತಾನೆ. ವೇದಾನಾಂ ಭಾಷ್ಯಕರ್ತ ವಿವೃತ ಮುನಿವಚ ಧಾತು ವೃತ್ತೇರ್ವಿಧಾತ ಪ್ರೋದ್ಯದ್ವಿದ್ಯಾನಗರ್ಯಾಂ ಹರಿಹರ ನೃಪತೆ ಸಾರ್ವಭೌಮತ್ವದಾಯಿ ವಾಣಿ ನೀಲಾಹಿವೇಣಿ ಸರಸಿಜ ನಿಲಯ ಕಿಂಕರೀತಿ ಪ್ರಸಿದ್ಧ ವಿದ್ಯಾರಣ್ಯೋ ಅಗ್ರಗಣ್ಯೋ ಅಭವದಖಿಲ ಗುರು ಶಂಕರೋ ವೀತಶಂಕರ. ಈ ಶ್ಲೋಕದಲ್ಲಿ ಅವರ ವೈದುಷ್ಯವನ್ನು ಕುರಿತು ಹೇಳುವಂತಹ ಪದಗಳು ವೇದಾನಾಂ ಭಾಷ್ಯಕರ್ತ. ಇಲ್ಲಿ ಇವರ ಒಂದು ವೇದ ಭಾಷ್ಯ ರಚನೆಗಿಂತಲೂ ಪೂರ್ವದಲ್ಲಿ ಇವರು ಸಾಯಣರು ಮತ್ತು ಇವರ ಮಾರ್ಗದರ್ಶನದಲ್ಲಿ ಸಾಯಣರ ಮೂಲಕವಾಗಿ ಪೂರ್ವದಲ್ಲಿ ಬಂದಿರುವಂತಹ ಎಲ್ಲ ಭಾಷ್ಯಕಾರರು ಯಾವುದೇ ಒಂದು ಸಂಪೂರ್ಣ ವೇದ ಭಾಷ್ಯವನ್ನು ಬರೆದಿರುವಂತಹದ್ದು ಸಿಗೋದಿಲ್ಲ. ಒಂದು ವೇದದ ಯಾವುದೋ ಕೆಲವು ಆಯ್ದ ಸೂಕ್ತಗಳಿಗೆ ಮಾತ್ರ ಭಾಷ್ಯ ಬರೆದಿದ್ದನ್ನು ನಾವು ನೋಡ್ತೇವೆ. ಆದರೆ ವಿದ್ಯಾರಣ್ಯರ ನೇತೃತ್ವದಲ್ಲಿ ಸಂಪೂರ್ಣ ವೇದಗಳು, ಸಮಗ್ರ ವೇದಗಳು, ಶುಕ್ಲಯಜುರ್ವೇದವನ್ನು ಸೇರಿಸಿ 4+1 ಶುಕ್ಲಯಜುರ್ವೇದ 5 ಆ ವೇದಗಳು, ಅವುಗಳಿಗೆ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು ಎನ್ನುವಂತಹ ಭಾಗಗಳು, ಅವುಗಳನ್ನು ಸೇರಿಸಿ ಅವುಗಳಿಗೆ ಭಾಷ್ಯವನ್ನು ಬರೆದಿರುವಂತಹದ್ದು, ಅರ್ಥ ವಿವರಣೆಯನ್ನು ಬರೆದಿರುವಂಥದ್ದು. ವಿವೃತ ಮುನಿವಚ, ಮುನಿವಚನಗಳನ್ನು ವಿವರಣೆಗೊಳಿಸಿರುವಂತಹದ್ದು. ಇದು ಪರಾಶರ ಮಾಧವೀಯ ಒಂದು ಪರಾಶರ ಸ್ಮೃತಿಗೆ ಬರೆದಿರುವಂತಹ ವ್ಯಾಖ್ಯಾನದ ಕಡೆಗೆ ಸೂಚನೆಯನ್ನು ಕೊಡುತ್ತದೆ. ಸ್ಮೃತಿ ವಚನಗಳನ್ನು ಋಷಿಮುನಿಗಳು ರಚಿಸಿರುವಂತಹ ಸ್ಮೃತಿ ಗ್ರಂಥಗಳಿಗೆ ವಿವರಣೆಯನ್ನು ಕೊಡುವಂತಹದ್ದು. ಆಮೇಲೆ ಧಾತು ವೃತ್ತೇರ್ ವಿಧಾತ, ಧಾತು ವೃತ್ತಿ ಅಂತ ಹೇಳಿದ್ರೆ ವ್ಯಾಕರಣಶಾಸ್ತ್ರದ ಒಂದು ಗ್ರಂಥ, ಮಾಧವೀಯ ಧಾತುವೃತ್ತಿ ಅನ್ನುವಂತಹದ್ದು. ಅಂದರೆ ಇದು ವ್ಯಾಕರಣಶಾಸ್ತ್ರಕ್ಕೆ ಸಂಬಂಧಪಟ್ಟಂತೆ. ಹೀಗೆ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇವರ ಒಂದು ಪಾರಮ್ಯವನ್ನು ನೋಡಿ ಆ ಕವಿ ಅಹೋಬಲ ಪಂಡಿತನು ಹೇಗೆ ಹೇಳ್ತಾನೆ ಅಂತ ಹೇಳಿದ್ರೆ, ವಾಣಿ ನೀಲಾಹಿವೇಣಿ ಸರಸಿಜ ನಿಲಯ ಕಿಂಕರೀತಿ ಪ್ರಸಿದ್ಧ. ನೀಲಾಹಿವೇಣಿ ಆಗಿರುವಂತಹ, ಸರಸಿಜ ನಿಲಯೇ ಆಗಿರುವಂತಹ, ಸರಸಿಜ ಅಂದರೆ ಬ್ರಹ್ಮ ನಿಲಯೇ ಆಗಿರುವಂತಹ ಸರಸ್ವತಿಯು, ವಾಣಿಯು ಈ ವಿದ್ಯಾರಣ್ಯರಿಗೆ ಕಿಂಕರಿ ಎಂಬಂತಹ ರೀತಿಯಲ್ಲಿ ಪ್ರಸಿದ್ಧಳಾಗಿದ್ದು ಅಂತ, ಆ ರೀತಿ ಪ್ರಸಿದ್ಧರಾಗಿದ್ದರು ವಿದ್ಯಾರಣ್ಯರು ಅಂತ ಹೇಳ್ತಾರೆ. ಕಿಂಕರಿ ಅಂತ ಹೇಳಿದ್ರೆ ಸೇವಕಳೋ, ಸರಸ್ವತಿ ವಿದ್ಯಾರಣ್ಯರಿಗೆ ಸೇವಕಳೋ ಎಂಬಂತಹ ರೀತಿಯಲ್ಲಿ ವಿದ್ಯಾರಣ್ಯರ ವೈದುಷ್ಯವನ್ನು ಆ ಅಹೋಬಲ ಪಂಡಿತನು ವರ್ಣಿಸಿ ಅವರನ್ನು ಇದೇ ರೀತಿಯ ವೈದುಷ್ಯವನ್ನು ಹೊಂದಿರುವಂತಹ ಶಂಕರ ಭಗವತ್ಪಾದರಿಗೆ ಹೋಲಿಸ್ತಾನೆ. ಅವರು ಭವದ ಅಖಿಲ ಗುರುಹು ಈ ಜಗದ್ಗುರುವಾಗಿದ್ದರು, ಶಂಕರರೇ ಆಗಿರೋದು, ಇದರಲ್ಲಿ ಶಂಕೆ ಬೇಡ ಅನ್ನುವಂತಹ ರೀತಿಯಲ್ಲಿ ಶಂಕರರಿಗೆ ಹೋಲಿಸ್ತಾನೆ ಇವರ ವೈದುಷ್ಯವನ್ನ ಆಧಾರದ ಮೇಲೆ.
ಹೀಗೆ ಚೌಂಡಾಚಾರ್ಯನು ಎನ್ನುವಂತಹ ಇನ್ನೊಬ್ಬನು, ಇವನು ಆಪಸ್ತಂಭ ಅಧ್ವರ ತಂತ್ರ ವ್ಯಾಖ್ಯಾನವನ್ನು ಕುರಿತು ಪ್ರಯೋಗರತ್ನಮಾಲಾ ಎಂಬಂತಹ ಒಂದು ಟೀಕೆಯಲ್ಲಿ ವಿದ್ಯಾರಣ್ಯರ ವೈದುಷ್ಯವನ್ನು ಕುರಿತು ಹೀಗೆ ಬರೀತಾನೆ. ಪದವಾಕ್ಯ ಪ್ರಮಾಣಾನಾಂ ಪಾರದೃಶ್ವಾ ಮಹಾಮತಿ ಸಾಂಖ್ಯಯೋಗ ರಹಸ್ಯಜ್ಞೋ ಬ್ರಹ್ಮವಿದ್ಯಾ ಪರಾಯಣ ವೇದಾರ್ಥ ವಿಶದೀಕರ್ತ ವೇದ ವೇದಾಂಗ ಪಾರವಿತ್ ವಿದ್ಯಾರಣ್ಯ ಯತಿರ್ಜ್ಞಾತ್ವ ಶ್ರೌತ ಸ್ಮಾರ್ತ ಕ್ರಿಯಾಪರೈಹಿ. ಈ ಶ್ಲೋಕದಲ್ಲಿ ಮುಂಚಿನ ಶ್ಲೋಕಕ್ಕಿಂತಲೂ ವಿದ್ಯಾರಣ್ಯರು ಎಷ್ಟು ಬೇರೆ ಬೇರೆಯ ಜ್ಞಾನ ಕ್ಷೇತ್ರಗಳಲ್ಲಿ ಪಾರಮ್ಯವನ್ನು ಸಾಧಿಸಿದ್ರು ಅನ್ನೋದನ್ನು ನಾವಿಲ್ಲಿ ನೋಡಬಹುದು. ಪದವಾಕ್ಯ ಪ್ರಮಾಣಾನಾಂ ಪಾರದೃಶ್ವ ಅಂತ ಹೇಳ್ತಾರೆ. ಪಾರ ಅಂದರೆ ಎಲ್ಲೆ, ಮಿತಿ. ದೃಶ್ವ ಅಂದರೆ ಅದನ್ನು ನೋಡಿದವನು, ಮಿತಿ, ಆ ಎಲ್ಲೆಯನ್ನು ದಾಟಿದವನು, ಮಿತಿಯನ್ನು ನೋಡಿದವನು. ಅಂದರೆ ಆ ಯಾವ ಶಾಸ್ತ್ರವನ್ನು ಸಂಪೂರ್ಣವಾಗಿ ನಾವು ದೇಶಿ ಭಾಷೆಯಲ್ಲಿ ಹೇಳುವಂತೆ ಅರದು ಕುಡಿದು ಬಿಟ್ಟ ಅಂತ ಹೇಳ್ತೀವಲ್ಲ, ಆ ರೀತಿ ಅರ್ಥ ಮಾಡಿಕೊಂಡವರಿಗೆ ಪಾರದೃಶ್ವ ಅಂತ ಹೆಸರು. ಯಾವ ಯಾವ ಶಾಸ್ತ್ರಗಳ ಪಾರದೃಶ್ವ? ಪದ, ವಾಕ್ಯ, ಪ್ರಮಾಣ. ಪದದಿಂದ ವ್ಯಾಕರಣಶಾಸ್ತ್ರ, ವಾಕ್ಯದಿಂದ ನ್ಯಾಯಶಾಸ್ತ್ರ, ಪ್ರಮಾಣ ಪದದಿಂದ ಮೀಮಾಂಸಾಶಾಸ್ತ್ರ. ಈ ಮೂರು ಶಾಸ್ತ್ರಗಳ ಪಾರದ್ರಷ್ಟರಾಗಿದ್ದರು. ಅಂದರೆ ಇವುಗಳನ್ನು ಅರೆದು ಕುಡಿದುಕೊಂಡ್ಬಿಟ್ಟಿದ್ರು. ಮತ್ತು ಮಹಾಮತಿ, ಇವರ ಮತಿ ಅಂದರೆ ಬುದ್ಧಿ ಭಯಂಕರವಾಗಿ ವಿಸ್ತಾರವಾಗಿರಿ, ಬಹಳ ವಿಶಾಲವಾಗಿರುವಂತಹದ್ದು, ಮಹತ್ತಾಗಿರುವಂತಹದ್ದು. ಜೊತೆಗೆ ಸಾಂಖ್ಯ ಯೋಗ ರಹಸ್ಯಜ್ಞ, ಸಾಂಖ್ಯ ದರ್ಶನವನ್ನು ಯೋಗ ದರ್ಶನದ ಬರೀ ಆ ಶಾಸ್ತ್ರಗಳನ್ನು ತಿಳಿದಿದ್ದಷ್ಟೇ ಅಲ್ಲ, ಆ ಶಾಸ್ತ್ರಗಳಲ್ಲಿರುವ ರಹಸ್ಯಗಳನ್ನು ತಿಳಿದುಕೊಂಡಿರುವಂತಹದ್ದು. ಒಂದು ಶಾಸ್ತ್ರವನ್ನು ಮೇಲ್ನೋಟಕ್ಕೆ ಕ್ರೀಮಿ ಲೇಯರ್ ಅಂತ ಹೇಳ್ತೀವಲ್ಲ, ಹಾಗೆ ತಿಳಿದುಕೊಳ್ಳೋದು ಬೇರೆ, ಅದರ ಮೂಲ ರಹಸ್ಯಗಳನ್ನು ಹುಡುಕಿ ತಿಳಿದುಕೊಳ್ಳುವಂತಹದ್ದು ಬೇರೆ. ಆಮೇಲೆ ಬ್ರಹ್ಮವಿದ್ಯಾ ಪರಾಯಣ. ಬ್ರಹ್ಮವಿದ್ಯಾ ಅಂದರೆ ಉಪನಿಷತ್ ಪ್ರತಿಪಾದಿತ ವೇದಾಂತ ಶಾಸ್ತ್ರ. ಇದನ್ನು ಉತ್ತರ ಮೀಮಾಂಸಾ ಅಂತಲೂ ಹೇಳ್ಬೋದು. ಇದನ್ನು ಬಲ್ಲವರಾಗಿದ್ದರು. ಸಾಂಖ್ಯ ದರ್ಶನ, ಯೋಗ ದರ್ಶನಗಳ ರಹಸ್ಯ ತಿಳಿದಷ್ಟೇ ಅಲ್ಲ, ಉಪನಿಷತ್ ರಹಸ್ಯಗಳನ್ನು ತಿಳಿದಿರುವಂಥವರು, ವೇದಾಂತದ ರಹಸ್ಯಗಳನ್ನು, ಎಲ್ಲ ಆಯಾಮಗಳನ್ನು ತಿಳಿದಿರುವಂಥವರು. ಜೊತೆಗೆ ವೇದಾರ್ಥ ವಿಶದೀಕರ್ತ, ಮತ್ತೆ ವೇದ ಭಾಷ್ಯಗಳನ್ನು ವಿಶದವಾಗಿ ವಿವರಿಸಿದಂಥವರು ಸಾಯಣರ ಮೂಲಕ. ಹೀಗೆ ಬರೆಯೋದಕ್ಕೆ ಯಾವಾಗ ಸಾಧ್ಯ? ವೇದಾಂಗ ಪಾರವಿತ್ ಆಗಿದ್ದಾಗ ಮಾತ್ರ ಸಾಧ್ಯ. ಅವರು ವೇದಗಳನ್ನು ತಿಳಿದವರಾಗಿದ್ದರು, ಜೊತೆಗೆ ವೇದಾಂಗಗಳನ್ನು ತಿಳಿದವರಾಗಿದ್ದರು. ಹ್ಯಾಕೆ ತಿಳಿದಾಗಿದ್ದರು? ಅದರ ಪಾರವನ್ನು, ಅದರ ಎಲ್ಲೆಯನ್ನು, ಮಿತಿಯನ್ನು ಬಲ್ಲವರಾಗಿದ್ದರು. ಅಂದರೆ ಸಂಪೂರ್ಣವಾಗಿ ವೇದ ಅಂದರೆ ಋಗ್ವೇದ, ಯಜುರ್ವೇದ, ಅದರಲ್ಲಿ ಶುಕ್ಲಯಜುರ್ವೇದ, ಕೃಷ್ಣಯಜುರ್ವೇದ, ಸಾಮವೇದ, ಅಥರ್ವೇದ, ಈ ವೇದಗಳಲ್ಲಿ ಬರುವಂತಹ ಬೇರೆ ಬೇರೆ ಶಾಖೆಗಳು. ಋಗ್ವೇದಕ್ಕೆ ಆಶ್ವಲಾಯನ, ಶಾಕಲ ಶಾಖೆ, ಭಾಷ್ಕಲ ಶಾಖೆ. ಯಜುರ್ವೇದಕ್ಕೆ ಅದರಲ್ಲಿ ಶುಕ್ಲ ಯಜುರ್ವೇದದಲ್ಲಿ ಕಾಣ್ವ, ಮಧ್ಯಂದಿನ, ಕೃಷ್ಣ ಯಜುರ್ವೇದದಲ್ಲಿ ತೈತರೀಯ, ಹೀಗೆ ಬೇರೆ 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 ಶಾಖೆಗಳು ಸಿಗುತ್ತವೆ. ಆ ಎಲ್ಲ ಶಾಖೆಗಳನ್ನು ಕೂಡ ಅವರು ಬಲ್ಲವರಾಗಿದ್ದರು. ಜೊತೆಗೆ ವೇದದ 4 ಭಾಗಗಳಾಗಿರುವಂತಹ ಸಂಹಿತಾ, ಬ್ರಾಹ್ಮಣ, ಆರಣ್ಯಕ, ಉಪನಿಷತ್ತು, ಇವುಗಳನ್ನು ಬಲ್ಲವರಾಗಿದ್ದರು. ಹೀಗೆ ತಿಳಿದುಕೊಂಡ್ರೆ ಅವರು ಸಂಪೂರ್ಣವಾಗಿ ವೇದವನ್ನು ತಿಳಿದವರು. ಆಮೇಲೆ ವೇದಾಂಗ, ಜೊತೆಗೆ ಇವುಗಳ ಅಂಗಗಳಾಗಿರುವಂತಹ 6 ಗ್ರಂಥಗಳು, ಶಿಕ್ಷಾ, ವ್ಯಾಕರಣ, ಛಂದ, ನಿರುಕ್ತ, ಜ್ಯೋತಿಷ, ಕಲ್ಪ. ಈ 6 ಶಾಸ್ತ್ರಗಳನ್ನು, ಈ 6 ಅಂಗಗಳನ್ನು ನಾವು ಸಾಧಾರಣವಾಗಿ ಪದ ಬಳಸ್ತೀವಲ್ವ, ಸಾಂಗೋಪಾಂಗವಾಗಿ ವೇದಾಧ್ಯಯನವನ್ನು ಮಾಡಿದವರು ಅಂತ ಹೇಳ್ತೇವೆ. ಸಾಂಗ ಅಂದರೆ ಅಂಗಸಹಿತವಾಗಿ. ಅಂಗಸಹಿತವಾಗಿ ಅಂದರೆ ಏನು? ಈ ಶಿಕ್ಷಾದಿ ಷಡಂಗಗಳ ಸಹಿತವಾಗಿ ಯಾರು ವೇದಾಧ್ಯಯನ ಮಾಡಿರ್ತಾರೆ ಅವರಿಗೆ ಸಾಂಗವಾಗಿ ವೇದಾಧ್ಯಯನ ಮಾಡಿದಂಥವರು ಅನ್ನುವಂತ ಹೇಳ್ತೀವಿ. ಹೀಗೆ ಹೇಳಿ, ಮತ್ತು ಶ್ರೌತ ಸ್ಮಾರ್ತ ಕ್ರಿಯಾಪರೈಹಿ, ಎಲ್ಲ ಶ್ರೌತ ಯಾಗಗಳನ್ನು, ಸ್ಮಾರ್ತ ಯಾಗಗಳನ್ನು ಮಾಡಿ ಬಲ್ಲವರಾಗಿದ್ದವರು. ಬರೀ ಓದಿ ಬಲ್ಲವರಲ್ಲ, ಮಾಡಿ ಬಲ್ಲವರಾಗಿರುವಂತಹವರು. ಹೀಗೆ ಇವರಿಗೆ ಶ್ರೌತ ಸ್ಮಾರ್ತ ಕ್ರಿಯಾಪರೈಹಿ ಅಂತ ಪದವನ್ನು ಹೇಳ್ತಾರೆ. ಈ ಒಂದು ಶ್ಲೋಕದ ವಿವರಣೆಯನ್ನು ನೋಡಿದಾಗ ವಿದ್ಯಾರಣ್ಯರು ಎಷ್ಟು ಬೇರೆ ಬೇರೆಯ ಜ್ಞಾನದ ಎಷ್ಟು ಶಾಖೆಗಳನ್ನು ಇವರು ಬಲ್ಲವರಾಗಿದ್ದರು, ಎಷ್ಟು ಶಾಖೆಗಳಲ್ಲಿ ಇವರು ಪಾರದೃಶ್ವ ಆಗಿದ್ರು ಅನ್ನೋದನ್ನು ನೋಡ್ತೀವಿ. ಈ ಶ್ಲೋಕದ ವಿವರಣೆಯೇ ಎಂಬಂತೆ ಶತಾವಧಾನಿ ಆರ್ ಗಣೇಶ್ ಅವರು ತಮ್ಮ ವಿಭೂತಿ ಪುರುಷ ವಿದ್ಯಾರಣ್ಯ ಎನ್ನುವಂತಹ
ಗ್ರಂಥದಲ್ಲಿ ಪುಸ್ತಕದಲ್ಲಿ ಇವರ ವೈದುಷ್ಯಕ್ಕೆ 4 ಮಾತುಗಳನ್ನು ಹೇಳ್ತಾರೆ. ಅವರ ವಿವರಣೆಯನ್ನು ನೋಡಿದಾಗ ವಿದ್ಯಾರಣ್ಯರು ಎಷ್ಟು ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪಾಂಡಿತ್ಯವನ್ನು ಸಾಧಿಸಿದ್ರು ಅನ್ನೋದನ್ನು ಗೊತ್ತಾಗುತ್ತೆ. ಅದನ್ನಿವಾಗ ಓದ್ತೇನೆ. ವೇದ ವಾಂಗ್ಮಯಕ್ಕೆ ಸೇರಿದ ಸಕಲ ಶಾಖೆಗಳು, ಚತುರ್ವೇದಗಳ ಸಕಲ ವಿಭಾಗಗಳು, ತದಂತರ್ಗತವಾದ 16 ಶಾಖೆಗಳು ಸೇರಿದಂತೆ ಇಡೀ ಆರ್ಷವಿದ್ಯೆ, ಶಿಕ್ಷಾ, ವ್ಯಾಕರಣ, ನಿರುಕ್ತ, ಜ್ಯೋತಿಷ, ಛಂದಸ್ಸು ಮತ್ತು ಕಲ್ಪಗಳೆಂಬ 6 ವೇದಾಂಗಗಳು, ವ್ಯಾಕರಣಶಾಸ್ತ್ರದ ಸಕಲ ಶಾಖೆಗಳು ಮತ್ತು ಅದರ ದರ್ಶನ, ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಮೀಮಾಂಸದಲ್ಲಿಯೂ ಭಾಟ್ಟಮತ ಮತ್ತು ಗುರುಮತ ಅವುಗಳನ್ನು ಸೇರಿಸಿ ಈ ರೀತಿಯ ವೇದಾಂತ ಎಂಬಂಥ ಮತ್ತು 6ನೇದಾಗಿರುವಂತಹ ವೇದಾಂತ ಎಂಬಂತಹ ಷಡ್ ದರ್ಶನಗಳು, ಜೈನ, ಬೌದ್ಧ, ಚಾರ್ವಾಕ ಇತ್ಯಾದಿ ನಾಸ್ತಿಕ ದರ್ಶನಗಳು, ವೇದಾಂತದ ಸಕಲ ಪ್ರಸ್ಥಾನ ಭೇದಗಳು ಅಂದರೆ ಭಾಮತಿ ಪ್ರಸ್ಥಾನ, ವಿವರಣ ಪ್ರಸ್ಥಾನ ಇತ್ಯಾದಿ ಏನು ಬರ್ತವೆ ಅವೆಲ್ಲವೂ, ಜೊತೆಗೆ ದ್ವೈತ, ವಿಶಿಷ್ಟಾದ್ವೈತದ ಮತ ಪ್ರಕ್ರಿಯೆಗಳು, ಜೊತೆಗೆ ಶೈವ, ವೈಷ್ಣವ, ಶಾಕ್ತ ಇತ್ಯಾದಿ ಆಗಮಗಳು, ಜೊತೆಗೆ ಆಚಾರ, ವ್ಯವಹಾರ, ದಂಡ, ಪ್ರಾಯಶ್ಚಿತ್ತ ಎಂಬಂತಹ ಕಾಂಡ ಚತುಷ್ಟಯಾತ್ಮಕವಾಗಿರುವಂತಹ ಸಮಗ್ರ ಧರ್ಮಶಾಸ್ತ್ರಗಳು, ಗ್ರಹ್ಯ, ಶ್ರೌತ, ಸ್ಮಾರ್ತ ಎಂಬಂತಹ ಕರ್ಮಕಲಾಪಗಳು, 18 ಪುರಾಣಗಳು, 18 ಉಪಪುರಾಣಗಳು, ರಾಮಾಯಣ, ಮಹಾಭಾರತ, ಬೃಹತ್ ಕಥಾ ಇತ್ಯಾದಿ ಇತಿಹಾಸಗಳು, ಆನ್ವೀಕ್ಷಕಿ, ವಾರ್ತಾ, ದಂಡನೀತಿಗಳೆಂಬಂತಹ ಅಂಗಗಳಿಂದ ಕೂಡಿರುವಂತಹ ನಾನಾ ಶಾಖಾಭೇದಗಳುಳ್ಳ ಅರ್ಥಶಾಸ್ತ್ರ, ಕಾಮಶಾಸ್ತ್ರ, ಆಯುರ್ವೇದ, ನೃತ್ಯ, ಗೀತ, ವಾದ್ಯ ಪ್ರಕ್ರಿಯೆಗಳನ್ನೊಳಗೊಂಡಂತಹ ಸಂಗೀತಶಾಸ್ತ್ರ, ವಿವಿಧ ಶಿಲ್ಪಕಲಾ ಕೌಶಲಗಳ ಸಮಾಹಾರವೆನಿಸಿದ 64 ಕಲೆಗಳು, ಚತುಷ್ಷಷ್ಟಿ ಕಲೆ ಅಂತ ಏನು ಹೇಳ್ತೀವಿ ಅವು, ಸಾಧನಾತ್ಮಕವಾಗಿರುವಂತಹ ನಾನಾ ವಿಧವಾಗಿರುವಂತಹ ತಂತ್ರ, ಯೋಗ, ರಹಸ್ಯ ವಿದ್ಯೆಗಳು, ಅಲಂಕಾರ ಶಾಸ್ತ್ರ ಎಂದು ಹೆಸರುಳ್ಳಂತಹ ಸಾಹಿತ್ಯ ಲಕ್ಷಣ, ಸಾಹಿತ್ಯ ನಿರ್ಮಾಣ ಹಾಗೂ ಸಾಹಿತ್ಯ ಆಸ್ವಾದನ ವಿದ್ಯೆ, ಗಣಿತ, ಖಗೋಲ ಇತ್ಯಾದಿ ಶಾಸ್ತ್ರಗಳು, ಕೃಷಿ, ಪಶುಪಾಲನ, ವಾಸ್ತು, ಲೋಹತಂತ್ರ ಇತ್ಯಾದಿ ನಾನಾ ಜೀವಿಕಾ ವಿದ್ಯೆಗಳು ಅಂದರೆ ಉಪಜೀವನಕ್ಕೆ ಬೇಕಾಗಿರುವಂತಹ ವಿದ್ಯೆಗಳು, ವಿವಿಧ ದೇಶಾಚಾರ, ಲೋಕಾಚಾರ, ಶಿಷ್ಟಾಚಾರಗಳು ಇವೇ ಮುಂತಾದ ಎಷ್ಟೋ ವಿಷಯಗಳನ್ನು ಸಾಯಣ ಮಾಧವರು ಆಧಿಕಾರಿಕವಾಗಿ ಬಲ್ಲವರಾಗಿದ್ದರಿಂದಲೇ ಹಾಗಾಗಿರುವುದಕ್ಕೆ ಅವರದಾಗಿ ಇಂದಿಗೂ ಉಳಿದು ಬಂದಿರುವಂತಹ ಗ್ರಂಥಗಳು ಅವರ ಮಾರ್ಗದರ್ಶನದಲ್ಲಿ ಬೆಳೆದ ವಿಜಯನಗರ ಸಾಮ್ರಾಜ್ಯದ ಸಂಸ್ಕೃತಿಯು ನಿರ್ವಿವಾದದ ಸಾಕ್ಷ್ಯಗಳಾಗಿವೆ ಎಂಬಂತಹ ರೀತಿಯಲ್ಲಿ ಶತಾವಧಾನಿ ಆರ್ ಗಣೇಶ್ ಅವರು ವಿದ್ಯಾರಣ್ಯರ ವೈದುಷ್ಯವನ್ನು ಕುರಿತು ಈ ಪ್ರಕಾರವಾಗಿ ತಮ್ಮ ಗ್ರಂಥದಲ್ಲಿ ಹೇಳ್ತಾರೆ. ಹೀಗೆ ಅವರ ವೈದುಷ್ಯ, ಅವರ ಸಾಹಿತ್ಯದ ಒಂದು ಪ್ರತಿಭೆಗೆ ಕುರಿತು ಒಂದು ಶ್ಲೋಕವನ್ನು ನಾವಿಲ್ಲಿ ನೋಡಬಹುದು. ಈ ಶ್ಲೋಕ DVG ಅವರು ವಿದ್ಯಾರಣ್ಯರು ಮತ್ತು ಸಮಕಾಲೀನರು ಎಂಬಂತಹ ಗ್ರಂಥದಲ್ಲಿ ಬರೆದಿರುವಂತಹದ್ದು. ಬಹಳ ಯಾವ ಕವಿಗೂ, ಕಾಳಿದಾಸಾದಿ ಯಾವ ಕವಿಗೂ ಕಡಿಮೆ ಇಲ್ಲದಂತೆಯೇ ಅತ್ಯುತ್ಕೃಷ್ಟವಾಗಿರುವಂತಹ ಒಂದು ಶ್ಲೋಕ ಕಾಣುತ್ತದೆ. ಈ ಶ್ಲೋಕ ವಿದ್ಯಾರಣ್ಯರು ಬುಕ್ಕರಾಯನಿಗೆ ಬರೆದಂತಹ ಆಶೀರ್ವಚನ ಶ್ಲೋಕ. ಒಂದು ಆಶೀರ್ವಚನ ಹ್ಯಾಕ್ ಕೊಡ್ತಾ ಇದ್ರು ವಿದ್ಯಾರಣ್ಯರು ಎನ್ನುವುದನ್ನು ನಾವಿಲ್ಲಿ ನೋಡಬಹುದು. ಸತ್ಯೈಕ ವೃತಪಾಲಕೋ ದ್ವಿಗುಣಧೀಹಿ ತ್ರ್ಯರ್ಥಿ ಚತುರ್ವೇದಿತ ಪಂಚಸ್ಕಂದಮಯಿ ಷಡನ್ವಯ ದೃಢ ಸಪ್ತಾಂಗ ಸರ್ವಸಂಹ ಅಷ್ಟವ್ಯಕ್ತಿ ಕಲಾಧರೋ ನವನಿಧಿ ಪುಷ್ಯದ್ ದಶಪ್ರತ್ಯಯ ಸ್ಮಾರ್ತೋಚ್ಛ್ರಾಯ ಧುರಂಧರೋ ವಿಜಯತಾಂ ಶ್ರೀ ಬುಕ್ಕಣ ಕ್ಷಮಾಪತಿ ಅಂತ ಹೇಳುತ್ತೆ. ಇಲ್ಲಿ ಒಂದೊಂದು ಪದಗಳು ಒಂದೊಂದು ಸಂಖ್ಯೆಯನ್ನು 1, 2, 3, 4 ಇತ್ಯಾದಿ 1ರಿಂದ 10ರವರೆಗೆ ಒಂದೊಂದು ಆ ಸಂಖ್ಯೆಯ ಮಹತ್ವನ್ನುಳ್ಳಂತಹ ಗುಣಗಳು ಆ ಬುಕ್ಕ ಮಹಾರಾಜನಲ್ಲಿ, ಬುಕ್ಕರಾಯನಲ್ಲಿ ಇದ್ದುವು. ಅಂತಹ ಸ್ಮಾರ್ತೋಚ್ಛಾಯ ಧುರಂಧರ ಆಗಿರುವಂತಹ ಆ ಬುಕ್ಕ ಮಹೀಪತಿಯು ವಿಜಯತಾಂ, ಅವನು ವಿಜಯಿಯಾಗಲಿ ಅಂತ ಹೇಳ್ತಾರೆ. ಈ ಒಂದೊಂದು ಪದಗಳನ್ನು DVG ಅವರ ಅರ್ಥ ಹೀಗೆ ಬರೀತಾರೆ. ಸತ್ಯೈಕ ವ್ರತಪಾಲಕೋ, ಸತ್ಯ ಪರಿಪಾಲನೆ ಎಂಬ ಒಂದು ಗುಣವನ್ನು ಅದು ವೃತವಾಗಿಯೇ ಉಳ್ಳವನಾಗಿದ್ದವನು. ದ್ವಿಗುಣಧೀಹಿ, 2 ಗುಣಗಳ ಬುದ್ಧಿ. ಯಾವುದದು 2 ಗುಣಗಳು ಅಂದರೆ ದಂಡನೀತಿಗಳೆಂಬ ವಾರ್ತಾ ಮತ್ತು ದಂಡನೀತಿ ಎಂಬ
2 ಗುಣಗಳುಳ್ಳವನಾಗಿಯೂ, ತ್ರ್ಯರ್ಥಿ 3 ಅರ್ಥಗಳನ್ನು, 3 ಪುರುಷಾರ್ಥಗಳು, ಯಾವುದು ಧರ್ಮ ಅರ್ಥ ಕಾಮಗಳೆಂಬ 3 ಉದ್ದೇಶವುಳ್ಳವನಾಗಿನು, ಪುರುಷಾರ್ಥದ ಉಳ್ಳವನಾಗಿನು. ಚತುರ್ವೇದಿತ ಅರ್ಜನೆ, ರಕ್ಷಣೆ, ಅಭಿವೃದ್ಧಿ, ವಿನಿಯೋಗ ಎಂಬ 4 ನೀತಿಗಳನ್ನು ತಿಳಿದವನಾಗಿಯೂ. ಆಮೇಲೆ ಪಂಚಸ್ಕಂಧಮಯಿ 5, ಯಾವುದು ಸಹಾಯ, ಉಪಾಯ, ಕಾಲದೇಶ ವಿಭಾಗ, ವಿನಿಪಾತ, ಪ್ರತೀಕಾರ ಎಂಬಂತಹ 5 ಕಾರ್ಯ ಸಾಧನ ವಿಧಿಗಳಲ್ಲಿ ಕುಶಲನಾಗಿರುವಂಥವನು. ಷಡನ್ವಯ ಸಂಧಿ, ವಿಗ್ರಹ, ಯಾನ, ಆಸನ, ದ್ವೈಧ, ಆಶ್ರಯ ಎಂಬಂತಹ 6 ತಂತ್ರಗಳಲ್ಲಿ ದೃಢನಾಗಿರುವಂಥವನು. ಸ್ವಾಮಿ, ಅಮಾತ್ಯ, ಸುಹೃತ್, ಕೋಶ, ರಾಷ್ಟ್ರ, ದುರ್ಗ, ಬಲ ಎಂಬ 7 ಅಂಗಗಳಿಂದ ಕೂಡಿ ರಾಜ್ಯವನ್ನ ಆಳುವಂಥವನು. ಸಪ್ತಾಂಗ ಅಂತ ಕರೀತಾರೆ ಇವಕ್ಕೆ. ಜೊತೆಗೆ ಅಷ್ಟವ್ಯಕ್ತಿ ಕಲಾಧರೋ. ಅಷ್ಟವ್ಯಕ್ತಿ ಕಲಾಧರು ಯಾವುದು? ಪೃಥ್ವಿ, ಆಪ, ತೇಜ, ವಾಯು, ಆಕಾಶ, ಸೂರ್ಯ, ಚಂದ್ರ, ಯಜ್ಞ ಎಂಬಂತಹ 8 ಒಡಲುಗಳನ್ನು ತಾಳಿರುವಂತಹ ಪರಮೇಶ್ವರನ ಅಂಶವನ್ನು ಧರಿಸಿದವನಾಗಿಯೂ. ಅಷ್ಟ ವ್ಯಕ್ತಿ ಕಲಾಧರ ಅನ್ನೋದಕ್ಕೆ ಪರಮೇಶ್ವರನ 8 ಒಡಲನ್ನು ತಾಳಿರುವಂತಹದ್ದು ಅಂತ ಹೇಳ್ತಾರೆ. ಆಮೇಲೆ ನವನಿಧಿಗಳು ಯಾವ್ದ್ಯಾವುದು? ಮಹಾಪದ್ಮ, ಪದ್ಮ, ಶಂಖ, ಮಕರ, ಕಚ್ಚಪ, ಮುಕುಂದ, ಕುಂದ, ನೀಲ ಮತ್ತು ಖರ್ವ ಎಂಬ 9 ನಿಧಿಗಳುಳ್ಳವನಾಗಿಯೂ. ಆಮೇಲೆ ದಶ ಪ್ರತ್ಯಯ 10 ಪ್ರತ್ಯಯಗಳು ಯಾವ್ಯಾವುದು? ಪಂಚ ಕರ್ಮೇಂದ್ರಿಯಗಳು, ಪಂಚ ಜ್ಞಾನೇಂದ್ರಿಯಗಳು ಎಂಬಂತಹ 10 ಇಂದ್ರಿಯಗಳನ್ನು ತನ್ನ ಸ್ವಾಧೀನದಲ್ಲಿಟ್ಟುಕೊಳ್ಳುವನಾಗಿಯೂ. ಬಹಳ ನನಗಿಷ್ಟವಾಗಿರುವಂತಹ ಪದ ಅಂತ ಹೇಳಿದ್ರೆ ಸ್ಮಾರ್ತೋಚ್ಛ್ರಾಯ ದುರಂಧರ ಅಂತ ಪರಾಮರ್ಶಿಸ್ತಾರೆ. ಈ ಸ್ಮಾರ್ತ ಎನ್ನುವಂತಹ ಪದಕ್ಕೆ DVಜಿಯವರು ಸಮಸ್ತ ಹಿಂದೂಗಳು ಎನ್ನುವಂತಹ ಅರ್ಥವನ್ನು ಬಳಸ್ತಾರೆ. ಇಲ್ಲಿ ಒಂದು ಮತವಾಗಿ ಗಣನೆಗೆ ತೆಗೆದುಕೊಳ್ಳದೇನೆ ಇಡೀ ಸಮಸ್ತ ಹಿಂದೂಗಳ ಅಭ್ಯುದಯ ಸಾಧನೆಯ ಭಾರ ವಹಿಸಿದವರಾಗಿಯೂ ಇರುವಂತಹ ಶ್ರೀ ಬುಕ್ಕ ಮಹೀಪತಿ ಜಯಶಾಲಿಯಾಗಲಿ ಎಂಬುದಾಗಿ DVಜಿಯವರು ಈ ರೀತಿ ಶ್ಲೋಕದ ವರ್ಣನೆ ಕೊಡ್ತಾರೆ. ಈ ಶ್ಲೋಕವನ್ನು ನೋಡಿದಾಗಲೇ 1, 2, 10 ನಾವು 1, 2 ಬಾಳೆಲೆ ಹರಡು ಅಂತ ಹಾಡ್ತೀವಲ್ಲ, ಹಾಗೆ 1, 2 ಸಂಖ್ಯೆಗಳನ್ನು ಇಟ್ಟುಕೊಂಡೇನೆ ವಿದ್ಯಾರಣ್ಯರು ಆ ಒಂದು ಬುಕ್ಕ ಮಹೀಪತಿಗೆ ಅಂದರೆ ರಾಜನಿಗೆ ಆಶೀರ್ವಾದನ ನೀಡುವಂತಹದ್ದು ಅವರ ಸಾಹಿತ್ಯ ಪ್ರತಿಭೆಯ ಒಂದು ಅತ್ಯುತ್ಕೃಷ್ಟ ಉದಾಹರಣೆ ಅಂತ ಹೇಳ್ತಾ ಅವರ ಇನ್ನೂ ಕೆಲವು ವಿಶೇಷ ಯೋಚನೆ, ಕೊಡುಗೆಗಳು ಇತ್ಯಾದಿಗಳನ್ನು ಮುಂದಿನ ಸಂಚಿಕೆಯಲ್ಲಿ